ದೇಶದಲ್ಲಿ ಮೊನ್ನೆ ಪಾಕಿಸ್ತಾನದ ವಿರುದ್ಧ ನಡೆದಂಥ ನಮ್ಮ ಹೋರಾಟ, ನಮ್ಮ ಸೈನಿಕರ ಹೋರಾಟ ಮತ್ತು ದೇಶದ ಪ್ರತೀಕಾರ, ಇದರ ಬಗ್ಗೆ ಕಾಂಗ್ರೆಸ್ಸಿನ ನಿಲುವು ಏನು ಅನ್ನುವಂಥದ್ದನ್ನು ಕಾಂಗ್ರೆಸ್ ಸ್ಪಷ್ಟ ಮಾಡಬೇಕಾಗಿದೆ. ಕಾಂಗ್ರೆಸ್ಸಿನ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ಹೇಳಿದರು, ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದರು, ನಾವು ಬೆಂಬಲ ಕೊಡ್ತೀವಿ ಅಂತ ಹೇಳಿ. ಸರ್ಕಾರ ಏನು ನಿರ್ಧಾರ ತಗೊಳ್ಳುತ್ತಾ ಅದರ ಜೊತೆ ನಾವು ಇದ್ದೀವಿ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟರು. ಅದಾದ ಮೇಲೆ ಇವತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ನಮ್ಮ ರಾಜ್ಯ ಸೇರಿ ಕಾಂಗ್ರೆಸ್ಸಿನ ಮುಖಂಡರು ಕೊಡುವಂಥ ಹೇಳಿಕೆಗಳು ಹೈಕಮಾಂಡಿನ ನಿರ್ಧಾರ ಮತ್ತು ರಾಜ್ಯ ನಾಯಕರ ಹೇಳಿಕೆಗಳಿಗೆ ಏನಾದರೂ ಸಂಬಂಧ ಇದೆಯಾ? ಪರಸ್ಪರ ವಿರೋಧಾಭಾಸವಾಗಿ ಯಾಕೆ ಹೇಳಿಕೆ ಕೊಡ್ತಿದ್ದಾರೆ? ಇದು ಹೈಕಮಾಂಡಿನ ಸೂಚನೆಯ? ಇದನ್ನು ಕಾಂಗ್ರೆಸ್ ಇವತ್ತು ಸ್ಪಷ್ಟ ಮಾಡಬೇಕು. ನಮ್ಮ ದೇಶದ ಸೈನಿಕರು ಪ್ರಾಣದ ಹಂಗನ್ನು ತೊರೆದು ಪಾಕಿಸ್ತಾನದ ಒಳಗೆ ಹೋಗಿ, ಪಿಒಕೆನೂ ಅಲ್ಲ, ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರನೂ ಅಲ್ಲ, ಪಾಕಿಸ್ತಾನದ ಒಳಗೆ ಹೋಗಿ ಯಾವ ಅತ್ಯಂತ ಪ್ರಪಂಚದ ನೋಟೆಡ್ ಭಯೋತ್ಪಾದಕರಿದ್ದಾರೆ ಅವರ ಮನೆಗಳನ್ನು, ಅವರ ತರಬೇತಿ ಕೇಂದ್ರಗಳನ್ನು ಒಡೆಯುವಂಥದ್ದನ್ನು ಮಾಡಿದರು. ಅಲ್ಲಿರುವಂಥ ಭಯೋತ್ಪಾದಕರ ಕುಟುಂಬಕ್ಕೆ ಪಾಕಿಸ್ತಾನ ಸರ್ಕಾರ 14 ಕೋಟಿ ಮತ್ತು 1 ಕೋಟಿ ಕೊಡುವಂಥದ್ದನ್ನು ಮಾಡ್ತು. ಆದರೆ ನಮ್ಮ ರಾಜ್ಯದ ನಾಯಕರು ಇವತ್ತು ಕೇವಲ 4 ಫ್ಲೈಟ್ಗಳು ಹೋದವು ಬಂದವು, ಏನು ಸಾಕ್ಷಿ ಇದೆ ಅನ್ನುವಂಥದ್ದನ್ನು ಕೇಳ್ತಾ ಇದ್ದಾರೆ. ನಮ್ಮ ಸೈನಿಕರ ಶೌರ್ಯದ ಬಗ್ಗೆ ಅನುಮಾನವನ್ನು ವ್ಯಕ್ತ ಮಾಡ್ತಾ ಇದ್ದಾರೆ. ಅಂದರೆ ಕಾಂಗ್ರೆಸ್ ಏನು ಮಾಡೋಕ್ಕೆ ಹೊರಟಿದೆ? ದೇಶದಲ್ಲಿ ಸಂಕಷ್ಟದ ಸಂದರ್ಭದಲ್ಲಿ ಕಾಂಗ್ರೆಸ್ ಪ್ರತಿ ಸಂದರ್ಭದಲ್ಲೂ ಇದನ್ನು ಮಾಡ್ತಾ ಬಂತು. ಕಳೆದ ವರ್ಷ, ಅದಕ್ಕೆ ಹಿಂದಿನ ವರ್ಷ ನಮ್ಮ ಸೈನಿಕರೇ ಹೋಗಿ ಟಾರ್ಗೆಟ್ ಮಾಡಿ ಹೊಡೆದು ಬಂದರೂ ಕೂಡ ಅದಕ್ಕೆ ಸಬೂಬು ಕೇಳಿದರು, ಅದಕ್ಕೆ ಸಾಕ್ಷಿ ಕೇಳಿದರು. ಮತ್ತೆ ಸಾಕ್ಷಿ ಕೇಳುವಂಥ ದುಷ್ಕೃತ್ಯವನ್ನು ಇವತ್ತು ಕಾಂಗ್ರೆಸ್ ಮಾಡ್ತಾ ಇದೆ. ನಾನು ಸಿದ್ದರಾಮಯ್ಯನವರಿಗೆ ಆಗ್ರಹ ಮಾಡ್ತೀನಿ, ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ನಾಯಕರ ಬಾಯನ್ನು ನೀವು ಮುಚ್ಚಿಸಬೇಕು. ಇಲ್ಲದೆ ಹೋದರೆ ನೀವು ಪಾಕಿಸ್ತಾನ ಪ್ರವಾಸ ಭಾಗ್ಯವನ್ನು ಒಂದ್ಸಾರಿ ಅವರಿಗೆ ಅದೊಂದು ಭಾಗ್ಯವನ್ನು ಕೊಟ್ಬಿಡಿ. ಯಾರ್ಯಾರು ಈ ನಾಯಕರು ಅಸಂಬದ್ಧವಾಗಿ ಮಾತಾಡ್ತಾ ಇದ್ದಾರೆ, ಸೈನಿಕರ ವಿರುದ್ಧ ಮಾತಾಡ್ತಾ ಇದ್ದಾರೆ, ಯಾರು ಸಾಕ್ಷಿ ಕೇಳ್ತಾ ಇದ್ದಾರೆ, ಅವರನ್ನು ನೀವು ಪಾಕಿಸ್ತಾನ ಕಳಿಸಿ 1 ವರ್ಷಕ್ಕೆ. ಒಂದ್ಸರಿ ಅಲ್ಲಿ ಅಧ್ಯಯನ ಮಾಡಲಿ, ನಮ್ಮ ಸೈನಿಕರು ಎಲ್ಲಿ ಹೊಡೆದ್ರು, ಯಾವ ಏರ್ಬೇಸನ್ನು ಹೊಡೆದ್ರು, ಎಲ್ಲೆಲ್ಲಿ ಏನು ಮಾಡಿದ್ರು, ಸ್ವತಃ ಸಾಕ್ಷಿ ಸಂಗ್ರಹ ಮಾಡಿ ಬರಲಿ. ಸ್ವಲ್ಪ ದಿನ ಅಲ್ಲಿ ಅನುಭವ ಪಡೀಲಿ ಅವರು, ಪಾಕಿಸ್ತಾನಿಗಳು ಹೇಗಿದ್ದಾರೆ, ಹೇಗೆ ಪಾಕಿಸ್ತಾನ ನಡೀತಾ ಇದೆ, ಇದನ್ನು ಅನುಭವ ಪಡೆದು ಬರಲಿ. ಜಮೀರ್ ಖಾನ್ ಅವರು ಹೇಳಿದರು, ನನಗೆ ಬಾಂಬ್ ಕೊಟ್ಟರೆ ನಾನೇ ತೊಗೊಂಡೋಗಿ ಬಾಂಬ್ ಹಾಕ್ತೀನಿ ಅಂತ. ಬಾಂಬ್ ತೊಗೊಂಡೋಗೋದು ಬೇಡ, ನೀವು ಪ್ರವಾಸ ಹೋಗಿ ಬನ್ನಿ. ಕೊತ್ನೂರು ಮಂಜು ಅವರಿಗೆ, ಸಂತೋಷ್ ಲಾಡ್ ಅವರಿಗೆ, ಜಮೀರ್ ಖಾನ್ ಅವರಿಗೆ, ಪ್ರಿಯಾಂಕಾ ಖರ್ಗೆ ಅವರಿಗೆ, ಇವರೆಲ್ಲರಿಗೆ ಕೂಡ ಪಾಕಿಸ್ತಾನ ಪ್ರವಾಸ ಭಾಗ್ಯವನ್ನು ಸಿದ್ದರಾಮಯ್ಯನವರು ಕೊಡಬೇಕು ಅನ್ನುವಂಥ ಆಗ್ರಹ ನಾನು ಮಾಡ್ತಾ ಇದ್ದೀನಿ. ಇದು ಒಂದೇ ಪರಿಹಾರ. ನಿಮಗೆ ಸಾಕ್ಷಿ ಬೇಕಲ್ಲ, ನೀವು ಹೋಗಿ ಪಾಕಿಸ್ತಾನ ಅಧ್ಯಯನ ಮಾಡಿ. ವಿದೇಶದಲ್ಲಿ ಅಧ್ಯಯನ ಮಾಡೋದು ಕೂಡ ಒಂದು ಭಾಗ ಇದೆ, ಸರ್ಕಾರದ ಭಾಗ. ಇವತ್ತು ಸಿದ್ದರಾಮಯ್ಯನವರು ಆ ಕೆಲಸವನ್ನು ಮಾಡಬೇಕನ್ನುವಂಥ ಆಗ್ರಹ ಮಾಡ್ತೀನಿ. ಯಾವ ಸೈನಿಕರು ಇವತ್ತು ತಮ್ಮ ಮನೆ ಬಿಟ್ಟು, ತಮ್ಮ ಸ್ವಂತದ ಜೀವದ ಹಂಗನ್ನು ಬಿಟ್ಟು ಹೋರಾಟವನ್ನು ಮಾಡಿದ್ದಾರೆ, ನಿರಂತರವಾಗಿ ಅವರಿಗೆ ನೀವು ಅಪಮಾನ ಮಾಡ್ತಾ ಇದ್ದೀರಿ. ನಿಮ್ಮ ನಾಯಕರು ಬೇರೆ ದೇಶ ಹೋಗ್ತಾರೆ, ಭಾರತದ ವಿರುದ್ಧ ಮಾತಾಡ್ತಾರೆ. ನಿಮ್ಮ ನಾಯಕರು ಬೆಂಗಳೂರಲ್ಲಿ ಕೂತ್ಕೊತಾರೆ, ಟೊಪ್ಪಿ ಉಲ್ಟಾ ಹಾಕ್ಕೊತಾರೆ, ಭಾರತದ ವಿರುದ್ಧ, ಭಾರತದ ಸೈನ್ಯದ ವಿರುದ್ಧ ಮಾತಾಡ್ತಾರೆ. ನೀವು ಚುನಾವಣೆ ಮಾಡೋದು ನಾವು ಮಾಡೋಣ. BJP, ಕಾಂಗ್ರೆಸ್ಸು, ಬೇರೆ ಬೇರೆ ಪಾರ್ಟಿಗಳು, ಇಂಡಿಯಾ ಅಲಯನ್ಸು, NDA ಅಲಯನ್ಸು, ಇದೆಲ್ಲವೂ ಯಾವಾಗ? ಚುನಾವಣೆ ಸಂದರ್ಭದಲ್ಲಿ. ಆದರೆ ದೇಶದಲ್ಲಿ ಯುದ್ಧದ ವಾತಾವರಣ ಇರುವಂಥ ಸಂದರ್ಭದಲ್ಲಿ
ನಮ್ಮ ಹೆಣ್ಮಕ್ಳು 25 ಜನ ನೇಪಾಳದ ಒಬ್ಬ ಪೆಹಲ್ಗಾಮಲ್ಲಿ ಸತ್ತ ಸಂದರ್ಭದಲ್ಲಿ ಅದರಲ್ಲೂ ನೀವು ರಾಜಕಾರಣ ಮಾಡಕ್ಕೆ ಹೊರಟಿದ್ದೀರಿ. ನಿಮಗೆ ಧಿಕ್ಕಾರ ಇದೆ, ನಮ್ಮ ಹೆಣ್ಮಕ್ಳ ಧಿಕ್ಕಾರ ಇದೆ. ಯಾವ ಪ್ರತೀಕಾರವನ್ನು ನಾವು ಒಟ್ಟಾಗಿ ತೀರಿಸ್ಕೊಳ್ಬೇಕಾಗಿತ್ತು, ಒಟ್ಟಾಗಿ ನಾವು ಇಡೀ ದೇಶ ಒಂದಾಗಿ ನಿಲ್ಲಬೇಕಾಗಿತ್ತು. ಅದನ್ನು ಬಿಟ್ಟು ಇದರ ಸಾವಿನಲ್ಲೂ ರಾಜಕಾರಣ ಹುಡುಕುವಂಥ, ಹೋರಾಟದಲ್ಲೂ ರಾಜಕಾರಣ ಹುಡುಕುವಂಥ ಕೆಲಸವನ್ನು ಕಾಂಗ್ರೆಸ್ ಇವತ್ತು ಮಾಡ್ತಾ ಇದೆ. ಅದಕ್ಕಾಗಿ ಇಂಥ ಎಲ್ಲ ಕಾಂಗ್ರೆಸ್ ನಾಯಕರಿಗೆ ಧಿಕ್ಕಾರ ಹಾಕಬೇಕಾಗಿದೆ. ಕಪ್ಪು ಬಾವುಟವನ್ನು ಹೋದಲ್ಲಿ ಬಂದಲ್ಲಿ ನಮ್ಮ ಜನ ತೋರಿಸಬೇಕಾಗಿ. ಯಾಕೆಂದರೆ ನಾವು ಸೈನಿಕರ ಜೊತೆ ಇದ್ದೀವಿ, ನಾವು ದೇಶದ ಜೊತೆ ಇದ್ದೀವಿ, ದೇಶದ ರಕ್ಷಣೆ ಜೊತೆ ಇದ್ದೀವಿ. ದೇಶದ ರಕ್ಷಣೆಯನ್ನು ಮಾಡ್ತಾ ಇರುವಂಥ ಪ್ರಧಾನಿಯ ಜೊತೆ ನಮ್ಮ ಬಂಧುಗಳಿದ್ದಾರೆ. ಆ ರೀತಿಯ ವಾತಾವರಣ ದೇಶದಲ್ಲಿದೆ. ಅಷ್ಟು ಯಶಸ್ವಿಯಾಗಿ ಇವತ್ತು ತಿರಂಗ ಯಾತ್ರೆ ನಡೀತಾ ಇದೆ. ತಿರಂಗ ಯಾತ್ರೆ BJPದಲ್ಲ, ತಿರಂಗ ಯಾತ್ರೆ ಜನ ಮಾಡ್ತಾ ಇದ್ದಾರೆ. ಇವತ್ತು ಜನ ಬಂದು ನಿಂತ್ಕೊಂಡು ಫ್ಲಾಗ್ ಹಿಡಿತಾ ಇದ್ದಾರೆ. ಅವರ ಮನೆ ಬಂದ ನಮಗೆ ಫ್ಲಾಗ್ ತೋರಿಸ್ತಾ ಇದ್ದಾರೆ. ಇವರು ಯಾರು BJP ಕಾರ್ಯಕರ್ತರು ಅಂತ ಅಲ್ಲ. ಇವತ್ತು ದೇಶ ಒಗ್ಗಟ್ಟಾಗುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಕ್ಷುಲ್ಲಕ ರಾಜಕಾರಣ ಮಾಡುವಂಥದ್ದನ್ನು ಬಿಡಬೇಕನ್ನುವಂಥ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ಯಾವ ನಾಸಿರ್ ಹುಸೇನ್? ನಾಸಿರ್ ಹುಸೇನು ರಾಜ್ಯಸಭಾ ಸದಸ್ಯರಾಗುವಂಥ ಸಂದರ್ಭದಲ್ಲೇ ಅವರು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿಸ್ಕೊಂಡವರು. ನಮ್ಮ ರಾಜ್ಯದ ವಿಧಾನಸೌಧದಲ್ಲಿ ಮೊದಲ ಬಾರಿಗೆ ಪಾಕಿಸ್ತಾನ ಜಿಂದಾಬಾದ್ ಅಂತ ನಾವು ಕೇಳಿಸ್ಕೊಂಡಿದ್ದು, ಮೀಡಿಯಾ ನೀವು ತೋರಿಸಿರುವಂಥದ್ದು. ನಾಸಿರ್ ಹುಸೇನ್ ಅವರು ರಾಜ್ಯಸಭಾ ಸದಸ್ಯರಾಗುವಂಥ ಸಂದರ್ಭದಲ್ಲಿ ಯಾರು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳ್ತಾರೆ, ಯಾರು ಅಂಥವ್ರಿಗೆ ಬೆಂಬಲ ಕೊಡ್ತಾರೆ, ಆ ರೀತಿಯ ಮಾನಸಿಕತೆ ಇದೆ, ಅವರನ್ನು ವಿದೇಶಕ್ಕೆ ಕಳಿಸಬೇಕು, ಕೇಂದ್ರ ಸರ್ಕಾರ ದುಡ್ಡಲ್ಲಿ ಕಳಿಸಬೇಕು. ಅದು ಭಾರತ ಮತ್ತು ಪಾಕಿಸ್ತಾನದ ವಿಚಾರದಲ್ಲಿ ಚರ್ಚೆ ಮಾಡೋಕ್ಕೆ ಅವರನ್ನು ಕಳಿಸಬೇಕು. ಹೇಗೆ ರಾಹುಲ್ ಗಾಂಧಿ ಅವರು ವಿದೇಶಕ್ಕೆ ಹೋಗಿ ಭಾರತದ ವಿರುದ್ಧ ಮಾತಾಡಿದ್ರು, ಅದೇ ಕೆಲಸವನ್ನು ನಾಸಿರ್ ಹುಸೇನ್ ಮಾಡ್ತಾ ಇದ್ರು. ಸರ್ಕಾರದ ದುಡ್ಡಲ್ಲಿ ಭಾರತದ ವಿರುದ್ಧ ಮಾತಾಡೋಕ್ಕೆ ಯಾರ ಹೆಸರು ಕಳಿಸಿದವರು? ಕಾಂಗ್ರೆಸ್ಸಲ್ಲಿ ಬೇರೆ ಹೆಸರು ಇಲ್ವಾ? ಕಾಂಗ್ರೆಸ್ ಅಷ್ಟೊಂದು ದಿವಾಳಿ ಆಗಿದೆಯಾ? ನಾಸಿರ್ ಹುಸೇನ್ ಮೇಲೆ ಕೇಸ್ ಇದೆ. ನಾನೇ ಹೋಮ್ ಮಿನಿಸ್ಟ್ರಿಗೆ ಹೇಳಿದ್ದೀನಿ, ಕರ್ನಾಟಕ ರಾಜ್ಯದಲ್ಲಿ ಮೊದಲ ಬಾರಿಗೆ ಪಾಕಿಸ್ತಾನ ಜಿಂದಾಬಾದ್ ಅಂತ ವಿಧಾನಸೌಧದಲ್ಲಿ ಕೂಗಿರುವುದು ಇದು ಮೊದಲ ಬಾರಿಗೆ. ಇದರಲ್ಲಿ ನಾಸಿರ್ ಹುಸೇನ್ನ ಬೆಂಬಲಿಗರಿದ್ದಾರೆ ಅಂತ ನಾವೇ ಹೇಳಿದ್ದೀವಿ. ಅಂಥವನನ್ನು ವಿದೇಶಕ್ಕೆ ಕಳಿಸಬೇಕು ನಮ್ಮ ದೇಶದ ಪರವಾಗಿ ಮಾತಾಡೋಕ್ಕೆ. ಅವನು ಪಾಕಿಸ್ತಾನದ ಪರವಾಗಿ ಮಾತಾಡಿ ಬರ್ಬೋದು ನಾಳೆ. ಯಾರು ಗ್ಯಾರಂಟಿ? ಕಾಂಗ್ರೆಸ್ ಇಷ್ಟೊಂದು ದಿವಾಳಿ ಆಗಿರೋದು ನನಗೆ ಆಶ್ಚರ್ಯ ತಂದಿದೆ. 100 ವರ್ಷ ಪಾರ್ಟಿ ಕಟ್ಟಿದವರು ಅಂತ ಹೇಳ್ಕೊಂಡವರು, 60 ವರ್ಷಗಳಿಗಿಂತ ಹೆಚ್ಚು ಕಾಲ ದೇಶವನ್ನು ರಾಜ್ಯಗಳನ್ನು ಆಡಳಿತ ಮಾಡಿದಂಥವರು, ಕರ್ನಾಟಕ ರಾಜ್ಯದಲ್ಲಿ ಈಗ 130 ಸೀಟನ್ನು ಗೆದ್ದು ಆಡಳಿತ ನಡೆಸಿದಂಥವರು ನಾಸಿರ್ ಹುಸೇನ್ ಬಿಟ್ಟು ಅವರಿಗೆ ಬೇರೆ ಹೆಸರಿಲ್ಲ. ಎಂಥ ದಿವಾಳಿತನ! ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.